ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲ ಸೂಪರ್ ಆಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ JCP ಅಥವಾ ಇಟಾಚಿ ಅಥವಾ ಪೋಕ್ಲೈನ್ ಅಥವಾ ಬುಲ್ಡೋಸರ್, ನಿಮ್ಮ ಕಡೆ ಏನಂತೀರ ಗೊತ್ತಿಲ್ಲ, ನಾವು ಇದನ್ನ JCP ಅಂತ ಕರಿತೀವಿ, ಕೆಲವರು ಇಟಾಚಿ ಅಂತ ಕರೀತಾರೆ. ಆ್ಯಂಡ್ ಇದ್ರ ಹೆಸರು JCP ಅಂತ, ಅಂದರೆ ಈ ಕಂಪ್ನಿ ಹೆಸರು. ಆ್ಯಂಡ್ ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ. JCPನೂ ಒಂದು ಕಂಪ್ನಿ, ಇಟಾಚಿನೂ ಒಂದು ಕಂಪ್ನಿ. ಆದರೆ ಇಲ್ಲಿ ಎಲ್ಲರೂ ಅದನ್ನೇ ನೋಡಿ ಅದೇ ಒಂದು ಹೆಸರು ಅಂದ್ಕೊಂಡು ಹಾಗೆ ಕರೀತಾರೆ. ಆ್ಯಂಡ್ ನಾವು ಹಾಗೆ ಕರಿತಿದ್ವಿ. ಬಟ್ ಆಮೇಲೆ ಗೊತ್ತಾಯಿತು JCPನೇ ಬೇರೆ ಕಂಪ್ನಿ, ಇಟಾಚಿನೇ ಬೇರೆ ಕಂಪ್ನಿ ಅಂತ. ಆ್ಯಂಡ್ ಇವತ್ತು ನಾನು ನಿಮಗೆ ಈ JCP ಅಥವಾ ಇಟಾಚಿ ಏನಿದೆ ಅಲ್ಲ, ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ನಿಮ್ಗೆ ಇವತ್ತು ತೋರಿಸ್ತಿರೋದು JCP 30+ ಅನ್ನೋ ಒಂದು ಗಾಡಿನ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಎಲ್ಲ JCPಗಳು ಸೇಮ್ ಇರ್ತವೆ. JCP ಅಥವಾ ಇಟಾಚಿಗಳು ಸೇಮ್ ಇರ್ತವೆ. 98% ಸೇಮ್ ಇರ್ತವೆ. ಅದರಲ್ಲಿ ಒಂದು 2% ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಚೇಂಜಸ್ ಇರ್ತವೆ. ಆ್ಯಂಡ್ ನಾನು ನಿಮ್ಗೆ ತೋರಿಸ್ತಿರೋದು ಇವತ್ತು ಮಿನಿ ಇಟಾಚಿ ಅಥವಾ ಮಿನಿ JCP ಅಂತ ತೋರಿಸ್ತಿದ್ದೀನಿ. ಇದು ಚೈನಲ್ಲಿ ಓಡಾಡುವಂಥ ಗಾಡಿಯಾಗಿದೆ. ಆ್ಯಂಡ್ ಇದ್ರ ಬಗ್ಗೆ ಆ್ಯಂಡ್ ಇದನ್ನ ಹೇಗೆ ಓಡಿಸ್ತಾರೆ ಆ್ಯಂಡ್ ಇದ್ರ ಡೀಟೇಲ್ಸ್ಗಳು, ಇದು ಹೆಂಗೆ ಕಾಣುತ್ತೆ, ಇದರಲ್ಲಿ ಏನೇನಿರುತ್ತೆ ಎಲ್ಲವೂ, ಇದ್ರ ಫೆಸಿಲಿಟಿ ಎಲ್ಲ ತಿಳಿಸ್ಕೊಡೋಕ್ಕೆ ಈ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಣ. ಫಸ್ಟಿಗೆ ನೋಡೋದಾದರೆ JCPಲಿ ಇಲ್ಲಿ ನೀವು ನೋಡ್ಬೋದು, ಎಲ್ಲ JCPಗಳಲ್ಲೂ ಇದೇ ಥರ ಇರುತ್ತೆ. ಸೇಮ್ ಏನು ಮೆಕ್ಯಾನಿಸಮ್ ಇದೆ ಮತ್ತು ಎಲ್ಲವೂ ಇದೇ ಥರ ಕಾಣುತ್ತೆ ಹೊರಗಿಂದ ನೋಡೋಕ್ಕೆ. ಆ್ಯಂಡ್ ಇವನ್ನೆಲ್ಲವೂ ಫಸ್ಟ್ ಇದ್ರ ಬಾಡಿ ಪಾರ್ಟ್ಸ್ನ ನೋಡೋಣಂತೆ ಬನ್ನಿ. ಫಸ್ಟ್ ನೋಡ್ತಾ ಹೋದರೆ ನಮ್ಮ ಕಣ್ಣಿಗೆ ಕಾಣೋದು ಇಲ್ಲಿ JCP ಬಕೆಟ್ ಇದಿದೆ ಅಲ್ಲ, ಇದು ಬೇಸನ್ ಅಂತ ಹೇಳ್ತಾರೆ, ಬಕೆಟ್ ಇದೆ ಅಲ್ಲ, ಇದು ಎಲ್ಲದರಲ್ಲೂ ಸೇಮ್ ಕಾಮನ್ ಇರುತ್ತೆ. ಆ್ಯಂಡ್ ಇದು ದೊಡ್ಡ ಬಕೆಟ್ ಇದೆ ಈ JCPದು. ಆ್ಯಂಡ್ ಅಲ್ಲಿ ಸಣ್ಣದಿದೆ ನೋಡ್ಬೋದು, ಅಲ್ಲಿ ಸಣ್ಣದಾಗಿ ಇಟ್ಟಿದ್ದಾರೆ. ಆ್ಯಂಡ್ ಇದೇನಿದೆ, ಇದು ಮಣ್ಣೆತ್ತ ಕೆಲಸ ಮಾಡುತ್ತೆ. ಅಂದರೆ ಗುಂಡಿ ತೋಡಿ ಮಣ್ಣು ತೆಗೆಯೋದು, ಆಮೇಲೆ ಮಣ್ಣನ್ನು ಬೇರೆ ಕಡೆ ಹಾಕೋದು ಎಲ್ಲ, ಇದು ಮಣ್ಣನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳೋದು ಇದರಲ್ಲಿ, ಈ ಬಕೆಟಲ್ಲಿ. ಆ್ಯಂಡ್ ಇದರಿಂದ ಮುಂದೆ ಹಿಂಗೆ ನೋಡ್ತಾ ಬಂದರೆ ಇಲ್ಲಿ ಸ್ಟಿಕ್ ಅಂತ ಕರೀತಾರೆ ಇದನ್ನ. ಈ ಬಕೆಟ್ ಮೂವ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡೋದು ಇದೇ ಕೊಂಬು ಅಥವಾ ಈ ಕೊಕ್ಕೆ ಇದೆಲ್ಲ, ಈ ಕೊಕ್ಕೆಲಿ 2 ಪಾರ್ಟ್ಸ್ ಬರುತ್ತೆ. ಒಂದು ಸ್ಟಿಕ್ಕು ಮತ್ತು ಇನ್ನೊಂದು ಬೂಮ್. ಈ ಸ್ಟಿಕ್ ಮತ್ತು ಬೂಮ್ಗೆ ಸಪೋರ್ಟ್ ಮಾಡೋಕ್ಕೆ ಸಿಲಿಂಡರ್ಗಳಿರ್ತವೆ. ಇದು ಸ್ಟಿಕ್ ಸಿಲಿಂಡ್ರ್, ಆಮೇಲೆ ಇದು ಬೂಮ್. ಹೀಗೆ ಹಿಂಗೇನು ಕ್ರಾಸಲ್ಲಿ ಕಾಣ್ತಿದೆಯಲ್ಲ, ಇದು ಬೂಮ್. ಆ್ಯಂಡ್ ಇದು ಬೂಮ್ ಸಿಲಿಂಡ್ರು. ಆ್ಯಂಡ್ ಇಲ್ಲಿ ಮೇಲ್ಗಡೆ ಒಂದಿರುತ್ತೆ, ಇದು ಆರ್ಮ್ ಸಿಲಿಂಡ್ರು. ಈ ಸಿಲಿಂಡ್ರುಗಳು ಹೈಡ್ರಾಲಿಕ್ನ ಮೂಲಕ, ಅಂದರೆ ಹೈಡ್ರಾಲಿಕ್ನ ಹೆಲ್ಪಲ್ಲಿ ಕೆಲಸ ಮಾಡ್ತವೆ. ಆ್ಯಂಡ್ ಇವುಗಳು ಮೂವ್ಮೆಂಟ್ ಆದಾಗ ಈ ಆರ್ಮ್ ಇದೆಯಲ್ಲ, ಇಷ್ಟು ದೊಡ್ಡದು ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಕೈ ಥರ ಇದೆಲ್ಲ, ಇದು ವರ್ಕ್ ಆಗಿ ಮಣ್ಣನ್ನ ತೆಗೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇವು ವರ್ಕ್ ಮಾಡೋಕ್ಕೆ ಇಲ್ಲಿ ಇದಾವಲ್ಲ ಪೈಪ್ಗಳು, ಇವು ಓಸ್ ಪೈಪ್ ಅಂತ ಕರೀತಾರೆ. ಈ ಪೈಪ್ಗಳು ಹೆಲ್ಪ್ ಮಾಡ್ತವೆ. ಇವುಗಳ ಮೂಲಕ ಇವಿಷ್ಟರಿಂದ ಬಕೆಟ್ ವರ್ಕ್ ಆಗಿ ಮಣ್ಣು ತೆಗೆಯೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಲ್ಲಿಂದ ಮುಂದೆ ನೋಡ್ತಾ ಬಂದರೆ, ಇಲ್ಲಿ ನೀವು ನೋಡೋದಾದ್ರೆ ಇಲ್ಲೊಂದು ಉದ್ದಕ್ಕೆ ಕಾಣುತ್ತಲ್ಲ, ಇದು ಬ್ಲೇಡ್ ಅಂತ ಕರೀತಾರೆ. ಆ್ಯಂಡ್ ಈ ಬ್ಲೇಡ್ ಏನಕ್ಕಂದರೆ ಏನಾದರೂ ಮಟ್ಟ ಮಾಡೋದು. ಆ್ಯಂಡ್ ದೊಡ್ಡ JCPಲಿ ದೊಡ್ಡ ಬ್ಲೇಡ್ ಬಕೆಟ್ ಥರ ಕಾಣುತ್ತೆ, ಬಟ್ ಇದರಲ್ಲಿ ಸಣ್ಣದಾಗಿದೆ ನೋಡ್ತಿದ್ರಲ್ಲ, ಇದು ಏನಾದರೂ ಮಟ್ಟ ಮಾಡೋದು, ಆಮೇಲೆ ಲೈನ್ ನೇರ ಮಾಡೋಕ್ಕೆ, ರೋಡ್ ಮಾಡೋದು, ಆ ಥರದ ಸಣ್ಣ ಕೆಲಸಗಳನ್ನ ಇದು ಮಾಡುತ್ತೆ. ತಳ್ಕೊಂಡೋಗಿ ಮಣ್ಣನ್ನ ಸೈಡ್ ಹಾಕೋದು ಅಂಥ ಕೆಲಸಕ್ಕೆ ಈ ಬ್ಲೇಡ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ನೋಡೋದಾದ್ರೆ ಚೈನು ಅಥವಾ ಟ್ರ್ಯಾಕ್ ಕಾಣುತ್ತೆ. ಟ್ರ್ಯಾಕ್ ಹೆಂಗಿದೆ ಅಂದರೆ, ಇದು ನೀವು ನೋಡಿರ್ಬೋದು, ಯುದ್ಧ ಟ್ಯಾಂಕರ್ಗಳೆಲ್ಲ ಇರ್ತಾವಲ್ಲ, ಅವುಗಳಲ್ಲಿ ಇರೋ ಥರನೇ ಚೈನ್ ಸಿಸ್ಟಮ್ ಇದೆ. ಇದರಲ್ಲಿ ಇದ್ರ ಕೆಳಗಡೆ ಕಲ್ಲು, ಮಣ್ಣು, ಮರದ ಪೀಸು ಏನೇ ಸಿಕ್ಕೋದು ಇದನ್ನ ಹಂಗೆ ಕೆಳಗೆ ಹಾಕೊಂಡು ಇದು ಹಂಗೆ ಮೂವ್ ಆಗ್ತಾ ಹೋಗುತ್ತೆ. ಇಲ್ಲಿ ಕಾಣ್ತಿರುವಂಥ ಚಕ್ರ ಇದೆಲ್ಲ, ಇದು ಹೈಡ್ಲರ್. ಇಲ್ಲಿ ದೊಡ್ಡದಾಗಿ ಕಾಣ್ತಾ ಇದೆಯಲ್ಲ, ಇದು ಚೆಸ್ಸಿ ಅಂತಾರೆ. ಇದು ಸಣ್ಣದಾಗಿರೋದು ರೋಲರು. ಇದು ಟ್ರ್ಯಾಕ್ ಮೋಟರು. ಇದ್ರ ಒಳಗಡೆನೆ ಆಯಿಲ್ ಇರುತ್ತೆ. ಆ್ಯಂಡ್ ಇದರಿಂದನೇ ಈ ಟ್ರ್ಯಾಕ್, ಇಷ್ಟು ದೊಡ್ಡ ಚೈನ್ ಇದೆಲ್ಲ, ಆಮೇಲೆ ಇಷ್ಟು ದೊಡ್ಡ ಗಾಡಿ ಇದೆಯಲ್ಲ, ಇದಿಷ್ಟು ಮೂವ್ ಆಗೋಕ್ಕೆ ಈ ಟ್ರ್ಯಾಕ್ ಹೆಲ್ಪ್ ಮಾಡುತ್ತೆ. ಆ ಟ್ರ್ಯಾಕ್ ಮೂವ್ ಆಗೋಕ್ಕೆ ಆ ಮೋಟ್ರ್ ಇದೆಯಲ್ಲ, ಆ ಮೋಟ್ರ್ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೀವು ನೋಡೋದಾದ್ರೆ ಒಳಗಡೆ ನೋಡ್ಬೋದು, ಸೂಪರ್ ಕಾರ್ ಓಪನ್ ಮಾಡ್ದಂಗೆ ಆಗುತ್ತೆ ಇದು ಓಪನ್ ಮಾಡೋಕ್ಕೆ. ಇದರಲ್ಲಿ ಏನಿದಾವಲ್ಲ ಈ ಪೈಪ್ಗಳೆಲ್ಲ, ಇವೆಲ್ಲ ಈ ಹೈಡ್ರಾಲಿಕ್ ಅಥವಾ ಈ ಕೊಕ್ಕೆ ಏನಿದೆ ಅದು ಮೂವ್ ಆಗೋಕ್ಕೆ ಹೆಲ್ಪ್ ಮಾಡ್ತವೆ. ಇವಿಷ್ಟು ಓಸ್ ಪೈಪ್ಗಳಾಗಿರ್ತವೆ. ಇದು ಹೈಡ್ರಾಲಿಕ್ ಟ್ಯಾಂಕ್ ಆಗಿದೆ. ಇದರೊಳಗೆ ಆಯಿಲ್ ಇರುತ್ತೆ. ಈ ಆಯಿಲು ಹೈಡ್ರಾಲಿಕ್ನ ವರ್ಕ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೋಡೋದಾದ್ರೆ ಏರ್ ಫಿಲ್ಟರ್ ಇದೆ. ಇದು ಇದರೊಳಗಿಂದ ಗಾಳಿನ ಫಿಲ್ಟರ್ ಮಾಡಿ ಗಾಡಿ ಒಳಗೆ ಗಾಳಿನ ಕೊಡುತ್ತೆ. ಆಮೇಲೆ ಇಲ್ಲಿ ನೀವು ನೋಡೋದಾದರೆ ಇಲ್ಲಿ ಓಪನ್ ಮಾಡಿದಾಗ ಕಾಣುತ್ತೆ, ನೋಡ್ಬೋದು ಇಂಜಿನ್ ಕಾಣುತ್ತೆ. ಈ JCPದು ಇಂಜಿನ್ ಈ ಥರ ಇದೆ. ಆ್ಯಂಡ್ ಈ ಫ್ಯಾನ್ ಇರುತ್ತಲ್ಲ, ಈ ಇಂಜಿನ್ ಆನ್ ಆದಾಗ ಈ ಫ್ಯಾನ್ ತಿರುಗುತ್ತೆ. ಈ ಫ್ಯಾನ್ ತಿರುಗಿದಾಗ ಗಾಡಿ ರನ್ ಆಗ್ತಿರುತ್ತೆ. ಇದರಲ್ಲಿ ಏನೇನಂದರೆ ಕಾಂಪ್ಯಾಕ್ಟ್ ಆಗಿದೆ, ಎಲ್ಲ ಹತ್ತಿರ ಇದಾವೆ. ಅಲ್ಲಿ ಸಣ್ಣ ಜಾಗದಲ್ಲಿ ತುಂಬ ಕೊಡೋಕ್ಕೆ ಟ್ರೈ ಮಾಡಿ ಹಂಗೆ ಕಾಂಪ್ಯಾಕ್ಟಾಗಿ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಓಕೆ ಗೈಸ್, ಈಗ ಇಲ್ಲಿ ನೋಡ್ತಿದ್ರಲ್ಲ ಈ JCPದು ಈ ಕಡೆ ಏನು ಬೇಸ್ ಇದೆಯಲ್ಲ, ಇದು ಬ್ಯಾಕು, ಇದನ್ನು ಕಂಟಿವೇಟ್ರು ಅಂತ ಕರೀತಾರೆ. ಇದೇನಿದೆ, ಇದು ಇಷ್ಟು ದೊಡ್ಡ JCPಗೆ ಫ್ರಂಟಲ್ಲಿ ಲೋಡ್ ಆದಾಗ ಬ್ಯಾಕಲ್ಲಿ ಸಪೋರ್ಟ್ ಮಾಡುತ್ತೆ. ಅಂದರೆ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ ತೂಕನ. ಮುಂದ್ಗಡೆ ಮಣ್ಣು ಎತ್ತಿದಾಗ ಗಾಡಿ ಮುಂದೆ ಹೋಗಬಾರ್ದು ಅಂದರೆ ಹಿಂದ್ಗಡೆ ಇಲ್ಲಿ ವೆಯ್ಟ್ ಇರುತ್ತೆ. ಈ ಜಾಗ ಉಂಟಲ್ಲ, ಇದು ಫುಲ್ ವೆಯ್ಟ್ ಇರುವಂಥ ಜಾಗ. ಒಂದು ಗಾಡಿನ ಒಂದು ಗ್ರಾವಿಟೇಷನಲ್ ಲೈನಿಗೆ ತಂದು ಕರೆಕ್ಟಾಗಿ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥದ್ದೇ ಈ ಕಂಟಿವೇಟ್ರ್ ಆಗಿದೆ. ಓಕೆ, ನಾನು ಅವಾಗಿಂದ JCP ಇಲ್ಲ JCP ಇಟಾಚಿ ಬುಲ್ಡೋಸರ್ ಹಾಗೆಲ್ಲ ಹೇಳ್ತಾ ಇದ್ದೀನಿ. ಬಟ್ ಇದಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ ಅಂದರೆ ಎಕ್ಸ್ಕವೇಟರ್ ಅಂತ ಕರೀತಾರೆ. ಬಟ್ JCP ಅನ್ನೋದು ಅಥವಾ ಇಟಾಚಿ ಅನ್ನೋದು ಒಂದೊಂದು ಕಂಪ್ನಿಗಳ ಹೆಸರು. ಆ್ಯಂಡ್ ಇಲ್ಲಿ ನಾನು ನಿಮಗೆ ತೋರಿಸ್ತಿರೋದು JCP 30+. ಇನ್ನೊಂದು ಇಟಾಚಿ ಅನ್ನಲ್ಲ, ಅದು ಟಾಟಾ ಕಂಪ್ನಿಯ ಟಾಟಾ ಇಟಾಚಿ ಆಗಿರುತ್ತೆ. ಓಕೆನಾ, ಬನ್ನಿ ಹಾಗಾದರೆ ಈ JCP 30+ನ ಒಳಗಡೆ ಆ್ಯಂಡ್ ಇದರ ಲಿವರ್ ಸಿಸ್ಟಮ್ ಅಥವಾ ಗೇರ್ ಸಿಸ್ಟಮ್ ಹೇಗಿರುತ್ತೆ, ಆಮೇಲೆ ಆಪ್ರೇಟಿಂಗ್ ಸಿಸ್ಟಮ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ.
ಓಕೆ ಗೈಸ್, ಇಷ್ಟೊತ್ತು ನೋಡಿದ್ರಲ್ಲ ಆರ್ಮ್ ಮತ್ತು ಕೊಕ್ಕೆ ಎಲ್ಲ ಮೂವ್ಮೆಂಟ್ ಆಗುತ್ತೆ ಅಂತ. ಅದಷ್ಟು ಅಲ್ಲಿ ಮೂವ್ ಆಗಬೇಕಂದ್ರೆ ಇಲ್ಲಿ ಆಪ್ರೇಟರ್ ಕುತ್ಕೊಂಡು ಆಪ್ರೇಟ್ ಮಾಡಬೇಕು. ಆ್ಯಂಡ್ ಆಪ್ರೇಟ್ ಮಾಡಿದಾಗ ಇದು ಫುಲ್ ಆಪ್ರೇಟ್ ಆಗುತ್ತೆ. ಫಸ್ಟಿಂದ ನಾವು ಇದರಲ್ಲಿ ಆಪ್ರೇಟಿಗೆ ಹೆಲ್ಪ್ ಮಾಡುವಂಥ ವಸ್ತುಗಳನ್ನ ನೋಡ್ತಾ ಹೋದರೆ ಇಲ್ಲಿ ನೋಡ್ತಾ ಇರೋದು ಪೆಡಲ್ಸ್ ಆಗಿದೆ. ಇದು ಗಾಡಿ ಮುಂದೆ ಹಿಂದೆ ಹೋಗೋಕ್ಕೆ ಹೆಲ್ಪ್ ಮಾಡುವಂಥ ಪೆಡಲ್ಸ್ ಆಗಿದ್ದಾವೆ. ಆ್ಯಂಡ್ ಇಲ್ಲಿ ಮತ್ತು ಈ ಕಡೆ ಇಲ್ಲಿ ಮೇಲೆ ಹೋಗಿದೆಯಲ್ಲ, ಇದನ್ನು ನೀವು ನೋಡೋದಾದ್ರೆ ಇದು ಲಿವರ್ಸ್ ಆಗಿದ್ದಾವೆ. ಇದು ಆರ್ಮ್ನ ಅಥವಾ JCB ಕೊಕ್ಕೆ ಏನಿದೆ ಅದನ್ನ ಮೂವ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಬ್ಲೇಡ್ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥದ್ದಾಗಿದೆ. ಆ್ಯಂಡ್ ಇಲ್ಲಿ ಒಂದು ವೈಟ್ ಕಲರ್ ಕಾಣುತ್ತಲ್ಲ, ಇದು ಹಿಂಗೆ ಕೆಳಗೆ ಹೋಯ್ತು ಅಂದರೆ ಅನ್ಲಾಕ್ ಆಗಿದೆ. ಅನ್ಲಾಕ್ ಆಗಿದ್ರೆ ಮಾತ್ರ ಈ ಗಾಡಿ ವರ್ಕ್ ಆಗುತ್ತೆ. ಇಲ್ಲ ಅಂದರೆ ಇದನ್ನು ಹಿಂಗೆ ಮೇಲೆ ಎತ್ತಿದಾಗ ಈಗ ಗಾಡಿ ಲಾಕ್ ಆಯಿತು. ಯಾವ ಪೆಡಲ್ ಏನು ಮಾಡಿದ್ರೂ ವರ್ಕ್ ಆಗಲ್ಲ ಗಾಡಿ. ಆ್ಯಂಡ್ ಇಲ್ಲಿ ನೋಡೋದಾದರೆ ಈ ಗಾಡಿಯ ಮಾನಿಟ್ರ್ ಇದೆ. ಇದು ಮಾನಿಟ್ರಲ್ಲಿ ಎಲ್ಲ ತೋರಿಸುತ್ತೆ ಗಾಡಿ ಯಾವ ಕಂಡೀಷನಲ್ಲಿದೆ ಅದೆಲ್ಲ. ಆ್ಯಂಡ್ ಇಲ್ಲಿ ಕೀ ಇದೆ ಆನ್ ಮಾಡೋಕ್ಕೆ. ಇಲ್ಲಿ ನೋಡೋದಾದರೆ ಇದು ರೇಸ್ ಅಂತ ಹೇಳ್ತಾರೆ, ಇಲ್ಲ ಎಕ್ಸ್ಲೇಟರ್ ಅಂತ ಹೇಳ್ತಾರೆ. ಇದು ಮುಂದೆ ಹಿಂದೆ ಮಾಡೋದ್ರಿಂದ ಗಾಡಿ ಎಕ್ಸ್ಲೇಟರ್ ಆಗುತ್ತೆ. ಓಕೆನಾ, ಬನ್ನಿ ಗಾಡಿನ ಆನ್ ಮಾಡೋಣ. ಓಕೆ, ನೋಡ್ಬೋದು ಈಗ ಗಾಡಿ ಆನ್ ಆಗಿದೆ. ಓಕೆ ಫ್ರೆಂಡ್ಸ್, ಈಗ ಈ ಒಂದು ಇಟಾಚಿ ಅಥವಾ ಏನು ಎಕ್ಸ್ಕವೇಟರ್ ಇದೆಲ್ಲ ಇದನ್ನ ವರ್ಕ್ ಮಾಡೋದು ಹೆಂಗೆ ಅಂತ ನೋಡ್ತದೆ. ಇಲ್ಲೇ ಇದಾವೆ ಲಿವರ್ಗಳು ಎಲ್ಲವೂ, ಇಲ್ಲೇ ಡ್ರೈವರ್ ಸೀಟ್ ಹತ್ರನೇ ಇರ್ತವೆ. ಆ್ಯಂಡ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಫಸ್ಟ್ ಇಲ್ಲಿ ನೋಡೋದಾದರೆ ಇಲ್ಲಿ ಕೀ ಇದೆ, ಆ್ಯಂಡ್ ಇಲ್ಲಿ ರೇಸ್ ಇದೆ, ಆ್ಯಂಡ್ ಪೆಡಲ್ ಇದ್ದಾವೆ, ಆ್ಯಂಡ್ ಇಲ್ಲಿ ಲಿವರ್ ಇದ್ದಾವೆ. ಅದನ್ನೇ ಈಗ ವರ್ಕ್ ಮಾಡಿ ನೋಡೋಣಂತೆ. ಫಸ್ಟು ಕೀ ಆನ್ ಮಾಡೋಣ. ನೋಡಿದ್ರಲ್ಲ, ಈಗೆಲ್ಲ ಒಂದು ಸಲ ರೀಡಿಂಗ್ ಬಂದು ಹೋಯಿತು. ಆ್ಯಂಡ್ ಈಗ ಸ್ಟಾರ್ಟ್ ಮಾಡಬೇಕು. ಈಗ ನೋಡ್ಬೋದು ಫುಲ್ ಗಾಡಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನೋಡ್ತಿದ್ದೀರಲ್ಲ, ಆ್ಯಂಡ್ ಇಲ್ಲೊಂದು ಬಟನ್ ಇರುತ್ತೆ ಇಲ್ಲಿ ಒಳಗಡೆ. ಆ್ಯಂಡ್ ಈ ಬಟನ್ ನಾವು ಒತ್ತಾಗ ಇಲ್ಲಿ ನೋಡಿ, ಇಲ್ಲಿ ಮಲ ಚಿತ್ರ ಬಂತು. ಆ್ಯಂಡ್ ಇದ್ರ ಅರ್ಥ ಏನಂದರೆ ಇದ್ರ ಟ್ರ್ಯಾಕ್ ಸ್ಪೀಡ್ ತೋರ್ಸಕ್ಕಿತ್ತು. ಆ್ಯಂಡ್ ಇದನ್ನ ಕೈ ಬಿಟ್ಟರೆ ಹೋಗುತ್ತೆ. ಟ್ರ್ಯಾಕ್ ಸ್ಪೀಡಾಗಿ ಹೋಗ್ಬೇಕಂದ್ರೆ ಈ ಬಟನ್ನ ಒತ್ತಿಡಬೇಕು, ಇಲ್ಲಾಂದರೆ ಇಲ್ಲ ಸ್ಲೋ ಹೋಗುತ್ತೆ. ಆ್ಯಂಡ್ ನೋಡ್ತಿದ್ದೀರಲ್ಲ, ಈಗ ಫಸ್ಟಿಂದ ಸ್ಟಾರ್ಟ್ ಮಾಡೋದಾದರೆ ಇದುಂಟಲ್ಲ, ಇಲ್ಲಿ ಒಂದು ವೈಟ್ ಕಲರ್ ಇದೆ. ಇದನ್ನ ಹಿಂಗೆ ಮೇಲೆ ಎತ್ತಿದ್ರೆ ಇದು ಹಿಂಗೆ ಮೇಲೆ ಎತ್ಕೊಂಡು ಇದು ಯಾವುದೇ ಲಿವರ್ಗಳನ್ನ ಯಾವುದನ್ನು ಬೇಕಾದ್ರೆ ಏನು ಬೇಕಾದ್ರೆ ಮಾಡಿದ್ರು ಇದು ವರ್ಕ್ ಆಗಲ್ಲ, ಯಾಕಂದರೆ ಇಲ್ಲಿ ಲಾಕ್ ಆಗಿದೆ. ಇದನ್ನ ಫುಲ್ ಕೆಳಗೆ ಇಳಿಸ್ಕೊಂಡು ಆಮೇಲೆ ವರ್ಕ್ ಮಾಡಬೇಕು. ಈಗ ಸ್ಟಾರ್ಟ್ ಮಾಡೋಣ. ಈಗ ರೇಸ್ ಕೊಡೋಣ. ಈಗ ರೇಸ್ ಕೊಟ್ವಿ. ಆ್ಯಂಡ್ ಅಂದರೆ ಗಾಡಿ ಈಗ ಎಕ್ಸ್ಲೇಟರ್ ಕೊಟ್ಟಿರೋದು. ಇದನ್ನ ಮೇಲೆ ಎತ್ತಕ್ಕೂ ಮುಂದ್ಗಡೆ ಬೂಮ್ ಮೇಲೆ ಹೇಳುತ್ತೆ. ನೋಡ್ತಿದ್ರಲ್ಲ, ಇದನ್ನ ಎತ್ತಿದ್ದಂಗೆ ಗಾಡಿ ಹಿಂಗೆ ಮುಂದ್ಗಡೆ ಬೂಮ್ ಮೇಲೆ ಹೇಳ್ತಾ ಇದೆ. ಆ್ಯಂಡ್ ಇದನ್ನ ಹಿಂಗೆ ಕೆಳಗೆ ತಳ್ಳಿದ್ರೆ ಗಾಡಿ ಬೂಮ್ ಕೆಳಗೆ ಇಳಿಯುತ್ತೆ. ಲೆಫ್ಟಿಗೆ ಹಿಂಗೆ ಹೇಳಿದ್ರೆ ಮುಂದ್ಗಡೆ ಲೋಡ್ ಆಗುತ್ತೆ. ರೈಟಿಗೆ ತಳ್ಳಿದ್ರೆ ಅನ್ಲೋಡ್ ಆಗುತ್ತೆ. ನೋಡಿ ಈಗ ರೈಟಿಗೆ ತಳ್ತಿದ್ದೀನಿ, ಅನ್ಲೋಡ್ ಆಯಿತು. ಆ್ಯಂಡ್ ಇದುಂಟಲ್ಲ, ಈ ಕಡೆ ಲಿವರಲ್ಲಿ ಇದನ್ನ ರೈಟಿಗೆ ತಳ್ಳಿದ್ರೆ ರೈಟಿಗೆ ಟರ್ನ್ ಆಗುತ್ತೆ, ಲೆಫ್ಟಿಗೆ ತಳ್ಳಿದ್ರೆ ಲೆಫ್ಟಿಗೆ ಟರ್ನ್ ಆಗುತ್ತೆ. ತೋರಿಸ್ತೀನಿ ನೋಡಿ ಗಾಡಿನೇ ಟರ್ನ್ ಆಯಿತು. ಆ್ಯಂಡ್ ಈಗ ಲೆಫ್ಟಿಗೆ ಟರ್ನು ಆಯ್ತು, ನೋಡ್ಬೋದು. ಆ್ಯಂಡ್ ಈಗ ನೆಕ್ಸ್ಟ್ ಏನಂದರೆ ಎರಡನ್ನೂ ಒಂದೇ ಸಲ ಹೇಳಿದಾಗ ನೋಡ್ಬೋದು. ಇಲ್ಲಿದೆ ಅಲ್ಲ, ಈ ಲಿವರ್ನ ಮುಂದೆ ಮಾಡಿದ್ರೆ ಸ್ಟಿಕ್ ಮೇಲೆ ಕೆಳಗೆ ಆಗುತ್ತೆ. ನೋಡ್ಬೋದು, ಮುಂದೆ ಹಿಂದೆ ಮಾಡಿದಾಗ ನೋಡಿ, ಮುಂದೆ ಮಾಡಿದಾಗ ಸ್ಟಿಕ್ ಮೇಲೆ ಹೋಯ್ತು, ಹಿಂದೆ ಮಾಡಿದಾಗ ಸ್ಟಿಕ್ ಕೆಳಗೆ ಬಂತು. ಆ್ಯಂಡ್ ಈಗ ನೋಡಿ ಲೋಡ್ ಆಯಿತು, ಅನ್ಲೋಡು. ಆ್ಯಂಡ್ ಈಗ ಎಲ್ಲವನ್ನೂ ಒಂದೇ ಸಲ ನೋಡೋಣಂತೆ. ಹಿಂಗೆ ಕೆಳಗೆ ಎಳೆದು ಲೋಡ್ ಮಾಡಿ ಈಗ ಲೋಡ್ ಆಗಿದೆ ಗಾಡಿ. ಇದನ್ನ ಹಿಂಗೆ ಮೇಲೆ ಎತ್ತಿ ನಾವು ಲೆಫ್ಟಿಗೆ ಟರ್ನ್ ಮಾಡಿ ಈಗ ನೋಡ್ಬೋದು, ಈಗ ಅನ್ಲೋಡ್ ಆಗ್ತಾಯಿದೆ. ಈಗ ನೋಡೋದು ಗಾಡಿ ಫುಲ್ 360 ಡಿಗ್ರಿ ಟರ್ನ್ ಆಗ್ತೈತೆ. ಫುಲ್ 360 ಡಿಗ್ರಿ ರೈಟು ಮತ್ತು ಲೆಫ್ಟು ಇದೇ ಒಂದು ಇದರಿಂದ ಕಂಟ್ರೋಲ್ ಮಾಡ್ಬೋದು. ಟ್ರ್ಯಾಕ್ ಮೂವ್ ಮಾಡೋಕ್ಕೆ ಇದನ್ನ ಮುಂದೆ ತಳ್ಳಿದ್ರೆ ಮುಂದೆ ಹೋಗುತ್ತೆ, ಹಿಂದೆ ಎಳೆದ್ರೆ ಹಿಂದೆ ಬರುತ್ತೆ. ಮುಂದೆ ತಳ್ಳೋಣ. ಈಗ ನೋಡ್ಬೋದು ಈ ಥರ ರೈಟು ಲೆಫ್ಟು ಟರ್ನ್ ಮಾಡೋದು ಗಾಡಿನ. ಆ್ಯಂಡ್ ಈಗ ರಿವರ್ಸು ಸೇಮ್, ಹಿಂದೆ ಎಳೆದಾಗ ರಿವರ್ಸ್ ಹೋಗುತ್ತೆ. ಇದು ಬೂಮ್ ಅಡ್ಜಸ್ಟ್ಮೆಂಟ್ಗೋಸ್ಕರ ಇರೋದು. ನೋಡಿ ಅಲ್ಲಿ ಓಕೆ, ಇದು ಬೂಮ್ ಅಡ್ಜಸ್ಟ್ಮೆಂಟ್. ಬೇಕಾದ್ರೆ ಇದನ್ನ ಕಾಲಲ್ಲೂ ಮುಂದೆ ಹಿಂದೆ ಮಾಡ್ಬೋದು. ನೋಡಿ, ಕಾಲಲ್ಲೂ ಮುಂದೆ ಮಾಡ್ಬೋದು, ಕಾಲಲ್ಲೂ ಹಿಂದೆ ಮಾಡ್ಬೋದು. ಓಕೆನಾ, ಇದಿಷ್ಟು ಇದರ ಮೆಕಾನಿಸಮ್ ಆಗಿದೆ. ನೋಡ್ತಿದ್ದೀರಲ್ಲ.
ಸ್ಮೈಲ್ ಇಲ್ಲ ಹುಲಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಈ JCB ಅಲ್ಲ, ಈ ಇಟಾಚಿ ಅಥವಾ ಈ ಎಕ್ಸ್ಕ್ಯೂವೇಟರ್ ಏನಿದೆ ಇದರ ಬಗ್ಗೆ ಆದಷ್ಟು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡಿದ್ದೆ. ಈ ಗಾಡಿ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿ ನಿಮ್ಗೆ ತಿಳಿಸ್ಕೊಡಕ್ಕೆ ಟ್ರೈ ಮಾಡಿದ್ದೆ ಆ್ಯಂಡ್ ಹಾಗೆ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಈ ಗಾಡಿನ ಹೇಗೆ ಓಡಿಸೋದು ಎಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವೇನು ಈ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.